ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾವೊಂದು ಕಪಲ್ಸ್ನ ಪಿಕಪ್ ಮಾಡೋಕೆ ಹೋಗ್ತಿದ್ದೀವಿ, ಕರ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಯಾರು ಏನು ಅಂತ ತೋರಿಸ್ತೀನಿ. ಆ್ಯಂಡ್ ಏನು ಅಂದರೆ ಅಮುಲು ಬಂದಿದ್ದಾನೆ, ಅವ್ರ ಅಮ್ಮ ಇಲ್ದಿರಾ ನೋಡಿ, ಮಮ್ಮಿ ಬಂದಿಲ್ಲ, ಸಿಂಗಲ್ ಆರ್ಮಿ ಬಂದಿದ್ದಾನೆ. ಅವ್ರ ಮಮ್ಮಿ ಯಾವಾಗ ಜಾಯಿನ್ ಆಗ್ತಾರೆ? ಸಿಂಗಲ್ ಆರ್ಮಿ ನಾಳೆ ಇಲ್ಲ ನಾಳಿದ್ದು. ಇನ್ನ ಸಂಡೇ ತನಕ ಅಮುಲು ಇಲ್ಲೇ ಅಂತ ಅನ್ಕೊಂಡಿದೀವಿ. ಇವತ್ತು ಯಾಡೆ ಥರ್ಸ್ಡೇ ಇಂದ ಸಂಡೇ ತನಕ ಅಮುಲು ಗುಬ್ಬಿಯಲ್ಲೇ ಇರ್ತಾನೆ. ಫುಲ್ ಫನ್, ಫುಲ್ ಜೋಶ್ ಅಲ್ಲಿ ಇದ್ದಾನೆ ಅಮುಲು. ಅಲ್ಲ ಅಮುಲು? ಹೌದು. ಸೊ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಪಿಕ್ ಮಾಡ್ಕೊಂಡ್ ಬರಕ್ಕೆ ತೋರಿಸ್ತೀವಿ. ಅಂಡ್ ಗೈಸ್, ನಾಳೆ ನಮ್ಮ ಅಪ್ಪುಗೇನೋ ಒಂದು ಬಿಗ್ ಡೇ, ಸರ್ಪ್ರೈಸ್. ನಾನೇ ನಿಂಗೆ ಹೆಂಗ್ ಸರ್ಪ್ರೈಸ್, ಅವ್ಗೆ ಆಲ್ರೆಡಿ ಗೊತ್ತು. ಗಗನನ್ನ ಮಾತಾಡ್ತಾರೆ ಅಷ್ಟೇ ಗೈಸ್. ಸೊ ಇವಾಗ ಹೋಗಿ ಪಿಕ್ ಮಾಡ್ಕೊಂಬರೋಣ. ಗೊತ್ತಿಲ್ಲ ಅಮೂಲು ಎದ್ದಿರ್ತಾನೋ ಇಲ್ವಾ ಅಂತ. 8:30 ಆಗೈತೆ, ಹಂಗೂ ಕರ್ಕೊಂಡು ಹೋಗ್ತಾ ಇದ್ದೀರಿ. ನೋಡೋಣ ಗೈಸ್ ಎದ್ದಿರ್ತಾನೋ. ಅಣ್ಣ 10 ರೂಪಾಯಿಗೆ ಪೆಟ್ರೋಲ್ ಅಂತ ಹೇಳ. ಅಮೂಲು, ಅಮೂಲು ಇಲ್ಲಿ ಮಾತಿಗೆ ಬಂದ್ರೆ ಹೇಳ್ತಾನೆ. ಗೈಸ್ ನೋಡಿ, ಅಮೂಲು ನೈಟ್ ಔಟ್ ವಿತ್ ಮಾಮಾಸ್ ಅಂಡ್ ಚಿಕ್ಕಿ. 10 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಬೇಕಂತ. ಇಂದ ಗ್ಲಾಸ್ ಎತ್ತು. ಅಲ್ಲ ಅಮೂಲು, ನೈಟ್ ಔಟ್. ವಾವ್, ನೈಟ್ ಔಟ್ ವಿತ್ ಮಾಮಾಸ್ ಅಂಡ್ ಚಿಕ್ಕಿ. ತುಂಬಾ ಟೇಸ್ಟಿ ಆಗಿದೆ. ನೋಡ್ಗಾಗ ಅಮೂಲು ಈ ವಯಸ್ಸಿಗೆ ನೈಟ್ ಔಟ್ ಹೋಗಂಗ ಆಗ್ಬಿಟ್ಟ. ವಯಸ್ಸಾಗಿದ್ದಾಗ ನಮ್ ಮನೆಗೆ ಇರ್ತಾ. ನಾನೇ ಹೋಗಿಲ್ಲ ನೈಟ್ ಔಟ್, ಅಮೂಲು ಹೋಗ್ತಾ ಒಂದ್ ನೈಟ್ ಔಟ್. ಅಮ್ಮವ್ರು ನೈಟ್ ಔಟ್ ಹೋಗಿಲ್ಲ. ನಾನು ಹೋಗಿಲ್ಲ. ಈಗ ನೋಡಿ ಗೈಸ್, ಈಗ ಅಗನಣ್ಣಗೆ ಹೇಳ್ತಾನೆ ಇದ್ದೀನಿ, ಕೋಲಾರ್ಗೆ ಹೋಗೋಣ ನೈಟ್ ಔಟ್, ಕೋಲಾರ್ಗೆ ಹೋಗೋಣ ಅಂತ. ಒಂದ್ಸಲಿನೂ ಕರ್ಕೊಂಡು ಹೋಗಿಲ್ಲ. ನೀನ್ ಹೋಗಿದ್ಯಾ ಗಗನ ನೈಟ್ ಔಟ್? ನಿಮ್ ಡೈಲಿ ನೈಟ್ ಔಟೇ. ಹೋಗಿಲ್ಲ ನಮ್ ಬೇಬಿ ಅಷ್ಟು ಬೇಗ ಸ್ಲೀಪ್ಗೆ ಹೋಗ್ಬಿಟ್ಟು. ನಾನು ಹೇಳ್ದಾಗ ಗಗನಣ್ಣಗ ಒಂದ್ ಮಲಗ್ತಾನೆ ಅಂತ. ಪರವಾಗಿಲ್ಲ ಕರ್ಕೊಂಡು ಹೋಗೋಣ ಅಂದ್ರು. ಆಲ್ರೆಡಿ ಸ್ಲೀಪ್. ಕಾರಲ್ಲಿ ಬೇರೆ ಕತ್ಲಿತ್ತು ಅಷ್ಟೇ. ಇನ್ನ ಇನ್ನೊಂದು 10 ಮಿನಿಟ್ಸ್. ಗೈಸ್ ಇವಾಗ ಬಂದ್ರಿ, ಇನ್ನ 10 ಮಿನಿಟ್ಸ್ ಅಂತ. ಸೊ ಇಲ್ಲಿ ವೇಟ್ ಮಾಡ್ತಾ ಇದ್ದೀರಿ. ನೀನು ಒಂದ್ ವಾರ ಟ್ರಿಪ್ ಹೋಗ್ಬಿಟ್ಟು ಬಂದಿದ್ದೆ. ಸುಮ್ಮನೆ ಮಮ್ಮಿ ಅವ್ನು ಮಲ್ಕೊಂಡು ಕಪಲ್ಸ್. ಹೆಂಗಿತ್ತು ಮಮ್ಮಿ ಟ್ರಿಪ್ಪು? ಮಚ್ಚ ಮಾಡಮ್ಮ ನೀನು ಅಲ್ಲೋಡಲ್ಲಿ. ಇದು ಬಂದು ನಮಗೆ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಮೀಲು. ಏನಾದರೂ ಮನೆ ಊಟ ಥರ ತಿನ್ನಬೇಕು ಅಂದರೆ ನಂದನಲ್ಲಿ ಮೀಲ್ಸ್ ಆರ್ಡ್ರ್ ಮಾಡ್ಬಿಡೋದು ಅಷ್ಟೇ. ಸೊ ಇವಾಗ ಇಟ್ಸ್ ಆಲ್ಮೋಸ್ಟ್ 11 ಆಗೈತೆ. ನಿದ್ದೆ ಬರ್ತೈತೆ. ತಿನ್ಬಿಟ್ಟು ಸ್ವಲ್ಪ ಮಲ್ಕೊಂಡ್ಬಿಡೋದೆ. ಅನ್ನ ಪಪ್ಪು ಸಾರು ತುಪ್ಪ. ನಿದ್ದೆ ಬರ್ತಿದೆ ನನಗಂತೂ. ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಹಾಲು, ಆಮೇಲೆ ಆಮ್ಲೆಟ್. ಯಾಕೋ ನಂಗೆ ಇವತ್ತು ಸ್ಯಾಟರ್ಡೇ ಫೀಲ್ಸ್ ಇದೆ ನೋಡ್ತಾ ಇದ್ರೆ, ಅದಕ್ಕೆ. ಬಟ್ ಇಟ್ಸ್ ಫ್ರೈಡೇ. ಸ್ಯಾಟರ್ಡೇ ಥರ ಐತೆ, ಬಟ್ ಇಟ್ಸ್ ಫ್ರೈಡೇ. ನಮ್ಮ ಅಮೂಲು ಬೇಬಿ ಇನ್ನೂ ಮಲ್ಕೊಂಡಿರ್ಬೋದು. ಸೊ ನಾನಿವಾಗ ತಿಂದ್ಬಿಟ್ಟು ಕಾಲೇಜ್ಗೆ ಹೋಗಬೇಕು. ನೋಡಿ ಸೆನ್ ಸ್ಪೀಡಾಗಿ ಓಡ್ತವನೆ. ಬಾ. ಇದು ಬಂದು ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ನಲ್ವಾ, ಅದು ಸೈಟ್ ವಿಸಿಟ್. ಸೊ ಇದು ಬಂದು ಅದ್ರ ಮಾಡೆಲ್. ನಾವು ಹೋಗಿದ್ದು ಈ ಪ್ಲೇಸ್ಗೆ, ಇದಕ್ಕೆ. ಸೊ ಇದೆಲ್ಲ ಮನೆ, ಬಿಲ್ಡಿಂಗ್ಸ್. ವೈಟ್ ಕಲರ್ ಬಂದು ರೋಡ್. ಸೊ ದಿಸ್ ಇಸ್ ವಾಟ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಡ್ಯೂ. ಆಮೇಲೆ ಇಲ್ಲಿ ಪ್ರೆಸೆಂಟೇಷನ್ಸ್ ಮಾಡ್ತಿದ್ದಾರೆ. ಪ್ರೆಸೆಂಟೇಷನ್ಸ್ ಆದಮೇಲೆ ವಾಟ್ಸಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದೀವಿ. ಒಂದು ಮಾಡೆಲ್, ಪ್ರೆಸೆಂಟೇಷನ್, ಆಮೇಲೆ ಇಂಡಿವಿಜುವಲ್ ಮಾಡೆಲ್ಸ್ ನಾವೇ ಓನಾಗಿ ಡಿಸೈನ್ ಮಾಡಬೇಕು. ಆ್ಯಂಡ್ ಇದು ಬಂದು ನಮ್ಮ ಸೀನಿಯರ್ಸ್ ಮಾಡೆಲ್, ಹೆಬ್ಬಾಳ್ ಜಂಕ್ಷನ್. ನೋಡಿ ಗೈಸ್, ಹೆಬ್ಬಾಳ ಫ್ಲೈಓವರ್ ಇದು. ಆ್ಯಂಡ್ ದೀಸ್ ಆರ್ ದ ಥಿಂಗ್ಸ್.
ಕಾಲೇಜಲ್ಲಿ ವ್ಲಾಗ್ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು ಗೈಸ್, ಇವತ್ತೇ ಮಾಡ್ತಾ ಇರೋದು ಗೈಸ್. ಇವರು ಒಂದು ಫ್ರೆಂಡು ಗೈಸ್ 20 ಮಿನಿಟ್ಸ್ ವೆಯ್ಟ್ ಮಾಡಿಸಿದ್ದಾರೆ ಗೈಸ್, ಅದು ಬಿಸಿಲಲ್ಲಿ. ನೀ ಅವಳು ಮಾತ್ರ ಅಲ್ಲಿ ನೆರಳಲ್ಲಿ ನಿಂತ್ಕೊಂಡ್ಬಿಟ್ಟು ನನಗೆ ಮಾತ್ರ ಅಲ್ಲಿ ಬಿಸಿಲಲ್ಲಿ ನಿಲ್ಸಿದ್ದಾಳೆ. ಹಾಯ್ ಮಾಡು ತೇಜಸ್ವಿನಿ, ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ತೇಜು ವಿತ್ ನ್ಯೂ ಸ್ಟೈಲ್ ಬ್ರೇಸಸ್ ಹಾಕ್ಸ್ಕೊಂಡಿದ್ದಾಳೆ. ಇನ್ನೊಬ್ಬ ಒನ್ ಇಡಿಯಟ್ ವೇಟ್ ಮಾಡ್ತಿದ್ದೀವಿ. ಎಲ್ಲೋಗ್ತೀವಿ ತೇಜು ಇವಾಗ? ಬಿರಿಯಾನಿ ತಿನ್ನಕ್ ಹೋಗೋಣ ಅನ್ಕೊಂಡಿದೀವಿ, ಬಟ್ ಪ್ಲೇಸ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಇವಾಗ ಪ್ಲಾನ್ ಮಾಡ್ಕೊಂಡು ಹೋಗೋದು ಗೈಸ್. ನೋಡಿ ಗೈಸ್, ಅಲ್ಲಿಂದ ಹತ್ರ 1.5 ಕಿಲೋಮೀಟರ್ ನಡ್ಸ್ಕೊಂಡ್ ಬಂದಾಳೆ. ನಾನ್ ಬಂದು ಎಷ್ಟೊತ್ತಾಯ್ತು? ಇವಳು ಬಿಟ್ಟಿಲ್ಲ. ನಾವೆಲ್ಲ ಒಳ್ಳೆ ಸ್ಟೂಡೆಂಟ್ ರೀ, ನಾವೆಲ್ಲ ಗೈಸ್. ಲಂಚ್ ಬ್ರೇಕ್ ಇರೋ 12:45ಗೆ, ಇವ್ನು ಬಂದಿರೋದು 1:30ಗೆ. ಗೈಸ್ ನಾನು ಕಾಮೆಂಟ್ ನಾನು ಇವಾಗ ಎಲ್ಲೂ ಬರಲ್ಲ, ಸೀರಿಯಸ್ಲಿ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ಕಾರ್ ಓಡಿಸೋ ಡ್ರೈವರ್ ಯಾರು? ಮೋನಿಶ್ ಅವ್ರ ಅಮ್ಮ ವ್ಲಾಗ್ ನೋಡ್ತಿರ್ತಾರೆ ಗೈಸ್. ಆಂಟಿ ನಾವು ವೆಜ್ ತಿನ್ನೋಣ ಅಂದ್ರು, ಬನ್ನಿ ನಾನ್ ವೆಜ್ ತಿನ್ನೋಣ ಅಂತ ಕರ್ಕೊಂಡು ಹೋಗ್ತಾವನೆ. ಅಷ್ಟೇ ಆಂಟಿ, ಅವನೇ ಕಾರಣ. ಅವರು ಸಾಟರ್ಡೆ ನಾನ್ ವೆಜ್ ತಿನ್ನೋರು, ಸಾಟರ್ಡೆ ಬೇಡ ಫ್ರೈಡೆ ತಿನ್ನೋಣ ಅಂತ ನಾನು ಕರ್ಕೊಂಡು ಹೋಗ್ತೇನೆ. ಒಳ್ಳೆ ಬುದ್ಧಿ ಕಲಿರಿ. ನೀನ್ ಆಯ್ತು ವೆಜ್ ತಿಂತ್ಯಾ? ವೆಜ್ ಯಾವ ತಿಂತೀನಿ. ನಡಿ ಇವಾಗ ಇದು ಯಾವ್ದು ಉಡುಪಿ ಹಬ್ಬವಲ್ಲಿ ಉಪ್ಪಿಟ್ಟು ತಿನ್ನೋಣ. ಸೆಟ್ ದೋಸೆ ನಡಿ ಗೈಸ್. ನೀವೇ ಸಾಕ್ಷಿ, ಇವಾಗ ನೋಡೋಣ ಏನ್ ತಿಂತಾನೆ. ಕಾರ್ ಅಲ್ಲೈತೋ. ಸೊ ಆಯ್ತು, ಓಡಿಸ್ಬೇಕು ತಾನೆ? ಹಂಗಿರ್ಬೇಕು ಭಯ. ವಿಡಿಯೋ ಆನ್ ಆಗೇ ಇರುತ್ತೆ. ನಂಗೆ ಕಾರ್ ಬೀಗ ಕೊಡಕ್ಕೆ ಆಗಲ್ಲ. ವಿಡಿಯೋ ಆನ್ ಆಗಿದೆ, ಟ್ರಾಲ್ ಮಾಡ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಐಡಿ ಕಾರ್ಡ್ ಬಿಚ್ಚಿ. ನೀನ್ ಸಿನ್ಸಿಯರ್ ಸ್ಟೂಡೆಂಟ್ ಅಂತ ಮನೆಗೆ ಹೋಗು. ಹೋಗ್ ನೀನೆ. ಗೈಸ್ ವಿಡಿಯೋ ಮಾಡ್ತಾ ಇರೋದಕ್ಕೆ ಅವನೇ ಡ್ರೈವ್ ಮಾಡ್ತಿದ್ದಾನೆ ಗೈಸ್. ಇಲ್ಲ ಅಂದಿದ್ರೆ ನನ್ಗೆ ಹೇಳಿರೋ ಡ್ರೈವ್ ಮಾಡಕ್ಕೆ. ನೆಕ್ಸ್ಟ್ ಟೈಮ್ ಇಂದ ಹಿಂಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಯಾವತ್ತು ಓನರ್ ಹಿಂದೆ ಕೂತ್ಕೊಬೇಕು, ಡ್ರೈವರ್ ಮುಂದೆ ಓಡಿಸ್ಬೇಕು. ಓಕೆ ಮತ್ತೆ ಸರಿ. ನೀನೇನ್ ಹೇಳಿದ್ದು? ಡ್ರೈವರ್ ಮುಂದೆ ಕುತ್ಕೋಬೇಕು, ಓನರ್ ಹಿಂದೆ ಕುತ್ಕೋ. ಆಗ್ತಿದೆ. ಇವಾಗ ರೆಸ್ಟೋರೆಂಟ್ ಹಂಟಿಂಗ್ ಮಾಡ್ತಿದ್ದೀವಿ. ಇವಾಗ ನನ್ಗೆ ಬಟರ್ ನಾನ್ ತಿನ್ಬೇಕು ಅನ್ಸಿದೆ ಗೈಸ್. ಮೋನಿಶ್ ನಿಂಗೆ? ನನಗೆ ಚಿಕನ್ ಟಿಕ್ಕಾ, ಬಟರ್ ನಾನ್. ಇವನು ತುಂಬಾ ಡೀಪ್ ಹೋಗ್ಬಿಟ್ಟೆ. ತೇಜು ನಿಂಗೆ? ವೆಜ್ ಸೂಪ್ ಕುಡಿಬೇಕು ಅನ್ಸ್ತಿದೆ. ಅದಿಷ್ಟೇ. ಇವಾಗ ಇದನ್ನೆಲ್ಲ ಕಂಬೈನ್ ಮಾಡಿ ಯಾವ್ದೋ ಅಂತ ಹುಡುಕ್ತಾ ಇದೀವಿ ಗೈಸ್. ಎಲ್ಲಾ ಕಡೆ ಸುತ್ಕೊಂಡು ಇಲ್ಲೇ ಬಂದ್ವಿ, ನಮ್ ಕಾಲೇಜ್ ಪಕ್ಕ ಇರೋ ಗ್ಲೋಬಲ್ ಹಚ್ಗೆ. ಹಾಯ್. ಎಲ್ಲರಿಗೂ ಹೊಟ್ಟೆ ಹಸುತ್ತಿದೆ, ಸೊ ಇಲ್ಲೇ ಬಂದಿದ್ದೀವಿ ಗೈಸ್. ನಾ ಇವಾಗ ಇನ್ಫ್ಲೂಯೆನ್ಸರ್ ತೇಜು ಕುರುಬಾಗ್ ಕರ್ಕೊಂಡು ಹೋಗ್ತಾರೆ. ಹೇಳು ತೇಜು. ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಫೈನಲಿ ತೇಜು ಕ್ರೇವಿಂಗ್ ಸ್ಯಾಟಿಸ್ಫೈ ಆಗ್ತದೆ. ಆದ್ರೆ ಅವ್ಳು ಕೇಳಿದ್ದು ಮಟನ್ ಸೂಪು, ಆದ್ರೆ ಇಲ್ಲಿ ಸಿಕ್ಕಿದ್ದು ಚಿಕನ್ ಸೂಪ್. ಗೈಸ್ ನಗು ಬರ್ತಿದೆ ಗೈಸ್. ನಮ್ಮ ಕಾಲೇಜ್ ಹತ್ರ ಇರೋದು ಇದೊಂದೇ. ಬಟನ್ ಒಂದು ತಿನ್ಬೇಕು ಅನ್ಸ್ತು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಮೋನಿಶ್ ಆನಂದ್ ಏನಾದ್ರು ಮಾತಾಡ್ತೀರಾ? ಗೊತ್ತಾ, ಮೋನಿಶ್ ನಮ್ಮನ್ನ ಯಾವಾಗೂ ಹಳ್ಳಿಯವರು ಹೌದು, ನಾವು ಹಳ್ಳಿಯವರೇ ಒಪ್ಕೊಂತೀವಿ. ಬಟ್ ಏನ್ಗೂ ಕಮ್ಮಿ ಇಲ್ಲ ಗೈಸ್. ಅದೇ ಇದು ಮಾತು ಕರೆಕ್ಟ್. 49 ಅಷ್ಟೇ. ಒಂದ್ಸಲಿ ಕೇಳಿ ಫಸ್ಟ್ ಇರೋದು ಕರೆಕ್ಟ್ ಆಗಿ ಹೇಳೋದು. ಹೌದು ಗೈಸ್, ನಾನು ತೇಜು ಹಳ್ಳಿ ಹುಡುಗಿರೆ. ಅಂಡ್ ಮೋನಿಶ್ ನಮ್ಮಿಂದ ಇನ್ಸ್ಪೈರ್ ಆಗಿದ್ದಾನೆ. ಸೇಮ್ ನಮ್ಮ ಥರನೇ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದಾನೆ. ಫೈನಲಿ ನಮ್ಮ ಬಟರ್ ಕುಲ್ಚಾ ಆಮೇಲೆ ಋತು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ಲು. ಯಾರು ಜಾಸ್ತಿ ಇವನು ಹೇಳ್ತಾ ಇದ್ದಿದ್ದು, ನಾನು ಇದೇ ತಿನ್ಬೇಕು ಅಂತಿದ್ದೆ. ಆ್ಯಂಡ್ ಫೈನಲಿ ಇಟ್ಸ್ ಹಿಯರ್ ಗೈಸ್, ತೇಜು ಸೂಪು. ಎಲ್ಲರ ಕ್ರೇವಿಂಗ್ಸು ಸ್ಯಾಟಿಸ್ಫೈ ಗೈಸ್. ಇವ್ರ ಜೊತೆ ಹಿಂಗೆ ಗೊತ್ತಾ, ಯಾವಾಗ ಬಂದರೂ ಬರೀ ದೊನ್ನೆ ಬಿರಿಯಾನಿ, ನಾಟಿ ಬಿರಿಯಾನಿ ಅಷ್ಟೇ, ವಿಚ್ ಐ ಡೋಂಟ್ ಲೈಕ್. ಹಾಯ್ ಲಿಶು. ಹಾಯ್. ನೋಡಿ ಮಾಡಿದ್ದು ಒಂದು ಕ್ರೀಮ್ಗೆ ಎಷ್ಟೆಲ್ಲ ಏನೇನೋ ಕೊಟ್ಟರು. ನಾನು ಸ್ಪೆಂಡ್ ಮಾಡಿರೋದು ಎಷ್ಟು ಗೊತ್ತಾ? ಎಲ್ಲದು ಕ್ರೀಮ್ ಎಲ್ಲ
ಎಷ್ಟು ಕೊಟ್ಟಿದ್ದೀರಿ ಸರ್ 180 ಇಲ್ಲಿ ಕ್ರೀಮೇ ಇಲ್ಲ ಮುಚ್ಕೊಂಡು ನನ್ನ ಹತ್ರ ಇಲ್ಲ ಗೈಸ್ ಹಿಂಗಡೆ ಕ್ರೀಮ್ ಬಿಟ್ಬೇರೆ ಎಲ್ಲ ಕೊಟ್ಟವ್ರೆ, ಇಷ್ಟು ಕೊಟ್ಟವ್ರೆ, ಇದೆಲ್ಲ ಫ್ರೀ ಬಂದಿರೋದು. ನನ್ನ ಕಡೆ ಇಲ್ಲೇ ಗೈಸ್ ಕ್ರೀಮ್ ಇದೊಂದೇ ಮಾಡಿರೋದು, ಇದೊಂದಕ್ಕೆ ಇಷ್ಟು ಕೊಟ್ಟವ್ರೆ ಏನಕ್ಕೆ. ಬೆಳ್ಳಗಾಗ್ತೀನಿ ಆದರೆ ನಾನು ಇದ್ರಲ್ಲಿ ಒಂದು ಏನು ತಿನ್ನಲ್ಲ. ಇದೇನಿದೆ ತೋರಿಸು, ಬೆಳ್ಳಗಾಗ್ತೀನಿ. ಇಲ್ಲ ಗೈಸ್ ನನಗೆ ಇವ್ಯಾವು ಇಷ್ಟ ಇಲ್ಲ. ನೋಡಿ ತಗೋ ಇಟ್ಕೊಂಬಿಡೋಗಿ ನಿನ್ನ ರೂಮಾಗಿ ತಿನ್ಕೊಂಡಿರು ದಿನ. ಥೂ, ಅದಕ್ಕೆ ಫಸ್ಟ್ ಮಾಯಿಶ್ಚರೈಸರ್ ಹಾಕ್ಕೊಬೇಕು. ಹಾಕ್ಕೊಂಡಿದ್ದೀನಿ ಬೆಳ್ಳಗಾಗ್ತೀನಿ. ಗೈಸ್ ಇವಾಗ ಎಲ್ಲರೂ ರೆಡಿ ಆಗ್ತಿದ್ವಿ ಎಲ್ಲೋ ಹೋಗೋಕ್ಕೆ. ಬನ್ನಿ ಗೈಸ್ ಹೋಗೋಣ. ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬಂದ್ಬಿಟ್ಟು ಅವನೇ ಫಸ್ಟ್ ಸಮ್ ಬಿಗ್ ಏನು ಬಿಗ್ ಡೇ, ಅವ್ನು ಬಿಗ್ ಡೇನೇ ಇದು. ಅಲ್ಲಿಂದ ಒಂದು ವಾಕ್ ಬನ್ನಿ ಸರ್. ಇರಿ ಔಟ್ಫಿಟ್ ತೋರಿಸಿ. ಪ್ಯಾಂಟ್ ನೋಡಿ, ಚಪ್ಪಲಿ ನೋಡಿ, ದೂರ ಹೋಗಿ ಇನ್ನು ಹಿಂದಕ್ಕೆ. ಓ ಮೈ ಗಾಡ್, ಏನಕ್ಕಪ್ಪ ಇಷ್ಟು ರೆಡಿ ಆಗಿದೆಯಾ? ಸ್ವಲ್ಪ ಏನೋ ತಗೋ ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಹಿಂಗೆಲ್ಲ ಹೋಗ್ತೀರಾ? ಹೌದು, ಚೆನ್ನಾಗಿದೆ. ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ತಗೊಂಡಿದ್ದು ಆದ್ಮೇಲೆ ನನ್ನ ಕೇಳ್ತಂಗೆ ಗೈಸ್ ಬಟ್ಟೆ ಹೆಂಗೈತೆ ಅಂತ. ಅದಕ್ಕೆ ಚೆನ್ನಾಗಿಲ್ಲ ಅಂದೆ. ಚೆನ್ನಾಗೈತೆ ಚೆನ್ನಾಗಿಲ್ಲ ನೀವು ಹೇಳಿ, ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ. ಹೊಸ್ದಾಗಿ ಟ್ರೈ ಮಾಡೋಣ ಈ ಥರ ಪ್ಯಾಂಟೆಲ್ಲ. ಹೌದು, ಇವ್ರು ನನಗಿಂತ ಗಲೀಜು. ಸರಿ, ಓಕೆ, ಸಿಗೋಣ ಆಮೇಲೆ. ಹೌದು. ಸೊ ಹೇರ್ ಸ್ಟೈಲ್ ಏನು ಮಾಡ್ಕೊಳಲ್ವಾ? ಇಷ್ಟೇ. ಓ, ನೀವಿಬ್ರು ಟ್ವಿನ್ನಿಂಗು. ನಾನು ಈ ಟೀ ಶರ್ಟ್ ತೊಗೊಂಡು 1 ಇಯರ್ ಆಯಿತು. ಇವತ್ತು ಟ್ಯಾಗ್ ತೆಗ್ದು ಹಾಕೊತ ಇದ್ದೀನಿ. 1 ಇಯರಿಂದ ಹಾಕೇ ಇರಲಿಲ್ಲ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಇವಾಗ ಹೋಗ್ತಿದ್ದೀವಿ. 1 ಇಯರ್ ಆದಮೇಲೆ ಹಾಗೆ ಇತ್ತು ಹೊಸದು, ಹಾಕೊಂಡು ಹೋಗ್ತಾ ಇದ್ದೀನಿ. ಎಲ್ಬೋಡಲ್ಲ, ಸರಿ ಗೋಸ್ಟ್ ರೈಡರು. ಆಯ್ತು, ಅಮ್ಮ ಕುತ್ಕೊಂಡ್ಕೊಳ್ಳೆ. ನನಗೆ ಗೊತ್ತು ನಿಶಾ ತಾನೇ ಕೊಡಿಸ್ಬೇಕು ಗಾಡಿ. ಇವಾಗಲೇ ಕಾಯ್ಬೇಕಲ್ಲ ಬರ್ತಡೆ. ಅವಾಗ ತಂದು ಕೊಡ್ಸಿದ್ರೆ. ಗೈಸ್ ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಪ್ಪು ಗಾಡಿ ತಗೊಳಕ್ಕೆ ಬಂದಿದ್ದೀವಿ. ನೋಡಿ ಗೈಸ್, ನಮ್ಮ ಅಶು ಟೀಮ್ ಬಂದಿದ್ದಾರೆ. ನೀನು ನಿಂಗೆ ಇದಕ್ಕೆ ಸಂಬಂಧ ಇಲ್ಲ. ಅವ್ನು ಲೈಟ್ಸ್ ಮ್ಯಾನ್, ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಮನೋಜ್ ಲೈಟ್ಸ್ ಮ್ಯಾನ್. ಸೊ ಇವರು ವಿಡಿಯೋಗ್ರಾಫರ್. ಸೊ ವಿಡಿಯೋ ಶೂಟ್ ಮಾಡ್ಕೊಡ್ತಾರೆ. ಹೆಂಗೆ ಮಾಡ್ಕೊಡ್ತೀರಾ ಗೈಸ್? ಯಾರಿಗಾದ್ರೂ ವಿಡಿಯೋ ಶೂಟ್ ಬೇಕಂದ್ರೆ ಅಶುನ್ ಕಾಂಟ್ಯಾಕ್ಟ್ ಮಾಡಿ. ಅಶು ಆಮೇಲೆ ಕುಶಾಲ್ನ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದ್ದೀವಿ. ಪಾಪ ನಮ್ಮ ಲಿಶುನ್ ಬಿಟ್ಬಿಟ್ಟು ಬಂದ್ಬಿಟ್ಟೈತಿ ಶಾಖ. ಲಿಶು ಇನ್ನೂ 6 o'clock ಎದ್ದೋಳೋದು, ಅದಕ್ಕೆ ಅವನ್ನ ಬಿಟ್ಬಿಟ್ಟು ಬಂದಿದ್ದೀವಿ. ಅಮೂಲು ಇಲ್ಲಿ ಬಂದು ಸ್ಲೀಪ್ಗೆ ಹೋದ. ಸೊ ಗಾಡಿ ಆಮೇಲೆ ರಿವೀಲ್ ಮಾಡ್ತೀವಿ. Ready to unleash. ಇವ್ರ ಪೋಸಸ್ ಹೇಳ್ಕೊಡ್ತವ್ರು. ಅದೇನು ಅಷ್ಟು ನಾಚಿಕೆ ಇಲ್ಲ ಇಲ್ವಾ? ಅಶು ಅವ್ನಿಗೆ ನಡ್ಕೊಂಬಂದು ಹಿಂಗೆ ನಿಂತ್ಕೊತಾನೆ. ಅದೊಂದು ಸ್ಪೆಕ್ಸ್ ಹಾಕಿ ಫುಲ್ ಬರಲಿ ಕೈ ಈ ಥರ ನೋಡಿ ಅಕ್ಕ. ವಯಸ್ಸಿನ 18 years ಆಗಿಲ್ಲ, ಅಷ್ಟು ಬೇಗ ಗಾಡಿ ತೊಗೊಂತವನೆ. ನೋಡಿ ಗೈಸ್, ನಮ್ಮ ಬೇಬಿ ಎದ್ಬಿಟ್ಟಿರೋ. ಹಾಯ್ ಮಾಮ, ಗಾಡಿ ಎತ್ಕೊಂಡ್ಯಾ? ಕರೆಕ್ಟ್ ಟೈಮ್ಗೆ ಎದ್ದ. ಇವಾಗ ಎದ್ದವನು. Okay, 1
ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅಲ್ಲಿ ನೋಡ್ರಿ ನಾನು ಈ ವಿಡಿಯೋ ಮಾಡ್ತೇನೆ. ಅಮೂಲು ಇಸ್ಕಾ ಅದು ಕೀ ಇಸ್ಕಾ ಕೀ. ಫುಲ್ ಹ್ಯಾಪಿ ಅಲ್ವಾ? ಒರೆಸ್ತಾವನಾ? ಅಂದ್ರೆ ಇದೊಂದು ಡಿಫ್ರೆಂಟ್ ಆಗಿಬಿಟ್ಟು ಒಂದೇ ಥರ ಇಲ್ಲ ಸಡನ್. ಥ್ಯಾಂಕ್ ಯು ಗೈಸ್. ಹಾಯ್ ಗೈಸ್ ಬಾಯ್. ಇವ್ನು ಮನೋಜ್ ಏನು ಕೆಲಸ ಮಾಡಿಲ್ಲ ಆದ್ರೂ ನಾನು ದಿಲ್ಕ ದಡ್ದಂಗೆ ಗೈಸ್. ಓ ಹಂಗೆ ಹಂಗೆ ಶಾರ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಇನ್ನು ಅವ್ರಿಗೆ ಟೈಮ್ ಆತೈತೆ ಪಾಪ, ಅವಾಗಿಂದ ವೇಟ್ ಮಾಡ್ತಾರೆ. ಇಲ್ಲಿ ನೋಡಿ ಗೈಸ್, ಮಾಮ ಜೊತೆ ಅಜ್ಜಿಗೆ ಏಟೆಟ್ ತೋರಿಸ್ಬಿಡು, ಅಜ್ಜಿಗೆ ಏಟೆಟ್ ತೋರಿಸ್ಬಿಡು. ಉಮ್ಮ ಕೊಟ್ಬಿಡು, ಉಮ್ಮ ಕೊಡು. ಆಮೇಲೆ ತಾತ ಜೊತೆ ಬರ್ತೀಯ ನೀನು? ನಾ ಎಲ್ಲೋಡಿಲ್ಲಿ ನಮ್ಮ ಅಮೂಲು ಬೇಬಿಗೆ ಬ್ಲಷ್ ಬಾ, ಇಲ್ಲಿ ಇಲ್ಲೋಡಿಲ್ಲಿ ಕುಚ. ಹಂಗೆ ಆಲ್ರೆಡಿ ಬ್ಲಷ್ ಆಗ್ಬಿಟ್ಟೈತೆ, ಅನ್ನೋದು ಸೊಳ್ಳೆ ಕಚ್ಚಿ ಇಲ್ಲಿ. ಹಾಯ್ ಲಿಶು, ಅಲ್ಲೊಂದು ಓಪನ್ ಮಾಡಿರೋದೈತೆ ನೋಡಿ ಗನ್ನು. ಕೊಡ್ಲಿಶು ಗನ್ನು. ತಿನ್ಸ್ತೀನಿ ಇರಪ್ಪ. ಅಮ್ಮು ಅಮ್ಮು ಐ ಲವ್ ಯು ಅನ್ನು. ಅಮ್ಮು 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 ಅನ್ನು. ಅಮ್ಮು ಐ ಲವ್ ಯು ಅನ್ನು. ಐ ಲವ್ ಯು. Yes, we are back to our favorite shawarma spot. ಹಳೇದಾಯ್ತು ಗೈಸ್. ಏನು ಗೊತ್ತಾ, ನಮ್ಮ ಲಿಶು ನೈಟ್ ಪರ್ಸನ್ನು, ಅಮೂಲು ಡೇ ಪರ್ಸನ್. ಇವಾಗ ನೋಡಿ, ಅವಾಗೆಲ್ಲ ಅಮೂಲು ನಮ್ಮ ಜೊತೆ ಇದ್ದ, ಅವಾಗ ಇವ್ನು ಮಲ್ಕೊಂಡಿದ್ದ. ಇವಾಗ ಇವ್ನು ನಮ್ಮ ಜೊತೆ, ಅಮೂಲು ಸ್ಲೀಪ್. ಇಲ್ಲಿ ಆಯ್ತು. ಗಂಗ್ರಿ ಎಲ್ಲಿ? ಗಂಗ್ರಿ ಎಲ್ಲಿ? ಕರಿ ಗಂಗ್ರಿನ ಗೈಸ್. ಗಂಗ್ರಿ ಅಂದ್ರೆ ಗಗನನ್ನ ತಗಲ್ಸ್ಕೊಂತಾನ ಅವನು. ಅಪ್ಪು ಹೆಂಗಿದೆ ಬೈಕ್ ತಗೊಂಡು ಫೀಲ್? ಬರೀ ಗಾಸಿಪ್ ಗೈಸ್ ನಮ್ ನಿಶಾಕದು. ಗೈಸ್ ನಮ್ ಇನ್ನೊಂದು ಗಾಸಿಪ್ ಪಾರ್ಟ್ನರ್ ಮಿಸ್ ಆಗಿದ್ದಾರೆ, ನೀತಿರಾಮ್ ಅವರು. ಅವರು ನಮ್ನ ನಾಳೆ ಜಾಯಿನ್ ಆಗ್ತಾರೆ. ನಾಳೆ ಆದ್ರೆ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಮಾತಾಡೋದೇ ಕೆಲಸ. ಬಳೆ ಶಾಸ್ತ್ರ ಇರ್ತೈತಲ್ಲ, ಅವತ್ತೇ ಮಾಡ್ಬಿಡ್ಬೋದು. ನೋಡಿ ಗೈಸ್, ನೀರ್ ಹತ್ರ ಹೋಗಕ್ಕೆ ಎಲ್ಲಿ ಎಲ್ಕೋಬೇಕು? ಇಲ್ಲ ಹಿಡ್ಕೊಳ್ಳಿ. ಡೋರ್ ಹಾಕಿಲ್, ಕಾರ್ ಡೋರ್ ಹಾಕು. ಇರು ಚೀಚಿ ಐತೆ ಅಪ್ಪ. ಅಲ್ಲಿ ಮಾಮ ಹತ್ರ ಹೋಗ್, ಮಾಮ ಹತ್ರ ಅಲ್ಲಿ ಹೋಗಿ. ನೀನ್ ಜಿಯಾ ಅಲ್ಲ ಇಲ್ಲೋಡು. ಅಮೂಲು ಮಾಮ ಗಾಡಿ ಅಲ್ಲ, ಇವನ್ ಬಂದಿದ್ದ ನೋಡ್, ನೀನ್ ಬಂದಿಲ್ಲ ಪಾಪ. ಇವಂಗ್ ಗೊತ್ತು. ಬ್ಲಶ್ ನೋಡಿ ನಮ್ಮ ಅಮೂಲು, ಬ್ಲಶ್ ನೋಡಿ. ಚಟ್ಕಿ ಹಾಕಿಲ್ಲ ಅಂದ್ರೂ ಚಟ್ಕಿ. ಅನ್ನ ಅನ್ನ ಲಿಶು ಆಪಲ್ ಆಪಲ್. ಅಮ್ಮು ಅನ್ನಮ್ಮ. ಅಮ್ಮು ಅಮ್ಮು ಆಪಲ್. ಲಿಶು ಅಮ್ಮು ಬನ್ರಿ. ಎತ್ಕೊಂಬರ್ರಿ ಹೋಗಿ. ಗೈಸ್ ಇವಾಗ ಬುಲೆಟ್ ಎಲ್ಲೋದ್ರು ವಾಪಸ್ ಇಲ್ಲೇ ಬರುತ್ತೆ, ನೋಡ್ಕೊಳ್ಳಿ. ಇಬ್ರು ಇದ್ದಾರೆ, ಎತ್ಕೊಂಬ ಹೊಡಿ. ಯಾರು ಫಸ್ಟ್? ಬರ್ಬೇಕ್ ಇರು. ವಾವ್, ನೋಡ್ದ ಎಷ್ಟು ಚೆನ್ನಾಗವ್ರೆ. ಸ್ಲೋ ಹೋಗ್ಬಿಟ್ರು. ಬಾಯ್. ಕ್ಲಚ್ ಇಡಿ, ಬ್ರೇಕ್ ಇಡಿ. ಗೈಸ್ ಮಿಷನ್ ಅನ್ಸಕ್ಸಸ್ಫುಲ್ ಆಯ್ತು ಗೈಸ್. ಅಮೂಲು ಅಳ್ತಾನೆ ಇದ್ದ, ಇವಾಗ ಮಲ್ಕೊಂಡ. ಅದಕ್ಕೆ ಪಾಪ ಇನ್ನೂ ಹಾಲು ಬೇರೆ ಬಿಡಿಸಿಲ್ಲ, ಅದಕ್ಕೆ ಅಳ್ತಾನೆ ಇರ್ತಾನೆ ಅಂದ್ಬಿಟ್ಟು
ಕರ್ಕೊಂಡು ಬಂದ್ರಿ ಡ್ರಾಪ್ ಮಾಡೋಣ ಅಂತ ಅಲ್ಲಗನ್ನ ನೆನ್ನೆ ಇದ್ದ ಗೈಸ್ ಹೆಂಗೋ ಹಂಗೋ ಇದ್ದ ಇವತ್ತು ಪಾಪ ಅವ್ನ ಕೈಯಲ್ಲಿ ಆಗ್ಲಿಲ್ಲ ಅವ್ರ ಅಮ್ಮ ಫುಲ್ ನೆನ್ಸ್ಕೊಂಬಿಟ್ಟವನೆ ಅದಕ್ಕೆ ಸರಿ ಬಿಟ್ಬಿಡೋಣ ಎಷ್ಟೊತ್ತಾದ್ರೂ ಬರೋ ಇವಾಗ ಎಷ್ಟು ಟೈಮ್ 11:19 ಮಲ್ಗವನೇ ಹಂಗೂ ನೈಟ್ ಎದ್ಬಿಡ್ತಾನೆ ಇನ್ನೊಂದ್ಸಲಿ ಅಂದ್ಬಿಟ್ಟು ಡ್ರಾಪ್ ಮಾಡಕ್ಕೆ ಬಂದಿದ್ದೀವಿ ನಾಳೆ ತಿರ್ಗಾ ಬರ್ತಾರೆ ಬೆಳಗ್ಗೆಗೆ ಇವಾಗ ಜಸ್ಟ್ ಒಂದು ನೈಟಿಗೆ ಕರ್ಕೊಂಬಂದಿದ್ದೀವಿ ಪಾಪ ಮಗುನ ನೋಡಿ ಗೈಸ್ ಅವ್ರ ಬೇಬಿನ ಕೊಟ್ಟಿದ್ದೀವಿ ಬಂದು 12 ಗಂಟೆ ರಾತ್ರಿಯಲ್ಲಿ ಒಂದು ಪ್ರೂಫ್ ಪಾಪ ಚಳಿ ಪಾಪ ಮಗು ಸ್ಲೀಪ್ ಇವಾಗ ನಿನ್ ಜೊತೆ ಇಕ್ಕೊಂಬಿಟ್ಟು ಬೆಳಗ್ಗೆ ಕರ್ಕೊಂಬಂದ್ಬಿಡು ಓಕೆ ಸರಿ ಬರೋಣ ಸರಿ ಗೈಸ್ ಬೈ ಬೈ ಸರಿ